ಸೂರ್ಯಕಾಂತಿ. ಏನ್ ಹೇಳ್ತಿದ್ದೀರಾ ನೀವು? ಇಂಥವ್ರು ಇರ್ತಾರ? 1000 ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡು ಅನ್ನೋದನ್ನ ಕೇಳಿದ್ದೀನಿ. ಹಾಗಂತ ಜಾತಿನೇ ಮುಚ್ಚಿಡೋದ? ನನಗ್ ನಂಬೋಕೆ ಆಗ್ತಿಲ್ಲ ರೀ. ಹೇಳಿ, ಇದರಲ್ಲಿ ನನ್ನ ಮಗನ್ ತಪ್ಪಿದ್ಯಾ? ನಾವು ಮಾಡದಿರೋ ತಪ್ಪಿಗೆ ಶಿಕ್ಷೆ ಯಾಕೆ ಅನುಭವಿಸ್ಬೇಕು? ನಿಜ, ಇದರಲ್ಲಿ ನಿಮ್ ತಪ್ಪೇನೂ ಇಲ್ಲ. ಯಾರೋ ಮಾಡಿದ ಮೋಸಕ್ಕೆ ನೀವು ಬಲಿಯಾಗಿದ್ದೀರಿ. ನೋಡಿ, ಯೋಚನೆ ಮಾಡಿ ನೋಡಿ. ಸರಿ ಅನ್ಸಿದ್ರೆ ಪರವಾಗಿಲ್ಲ, ಅನ್ಸಿದ್ರೆ ಮುಂದುವರಿಯೋಣ. ಇಲ್ಲ ಇಂಥ ಹುಡುಗ ಬೇಡ ಅನ್ನೋದಾದ್ರೆ ನಿಮ್ಮಿಷ್ಟ. ನಿಮ್ ಹುಡುಗಿನ ಒಂದು ಮಾತು ಕೇಳಿ ನೋಡಿ. ಕೇಳೋ ಅಗತ್ಯ ಇಲ್ಲ ಅನ್ಸುತ್ತೆ. ಆದ್ರೆ ನೀವು ನನ್ಗೊಂದು ಮಾತು ಕೊಡ್ಬೇಕು. ಹೇಳಿ. ಆಗಿದ್ದೆಲ್ಲ ಆಗೋಯ್ತು, ಹಳೆ ವಿಷಯ ಎಲ್ಲ ಈಗ ಬೇಡ. ಆದ್ರೆ ನನ್ನ ಮಗಳು ಮದುವೆ ಆಗಿ ನಿಮ್ಮನೆಗೆ ಬರೋವಾಗ ಆ ಹುಡುಗಿ ಅಲ್ಲಿರ್ಕೂಡುದು. ಯಾವಾಗ ನೋಡಿದ್ರು ಆಸ್ತಿ ಆಸ್ತಿ ಅಂತಿರ್ತಿಯಲ್ಲ, ಬದುಕೋದಕ್ಕೆ ಆಸ್ತಿ ಒಂದಿದ್ರೆ ಸಾಕ, ಸಂಬಂಧಗಳು ಬೇಡವಾ? ಸಂಬಂಧ? ಯಾವ್ದೋ ಸಂಬಂಧ? ನಾವಿಲ್ಲಿ ಸಂಬಂಧಿಕರ ತರ ಇದೀವ? ಶತ್ರುಗಳ ತರ ನೋಡ್ತಾರೆ. ಆ ರೇಣುಕ ನನ್ ಮುಖ ಕೂಡ ನೋಡೋದಿಲ್ಲ. ನೋಡು ಸತ್ಯ, ಇನ್ಮೇಲೆ ನಾನು ನಿನ್ನ ಏನು ಕೇಳೋದಿಲ್ಲ. ಇನ್ನೇನು ಅವಳು ಬರೋ ಹೊತ್ತಾಯ್ತು. ಅವಳು ಬಂದ ತಕ್ಷಣ ನಮ್ಮ ಪಾಲಿನ ಆಸ್ತಿನ ನೀನ್ ಕೇಳ್ತಾ ಇದೀಯ. ಕೇಳಲಿಲ್ಲ ಅಂದ್ರೆ ನಾಳೆನೆ ನಾನು ಎಲ್ಲಾದ್ರೂ ಹೊರಟೋಗ್ತೀನಿ. ನಿಮ್ಮಮ್ಮ ಸತ್ ಹೋದ್ಲು ಅಂತ ತಿಳ್ಕೊ. ಅಮ್ಮ ಅಂತ ಕರಿಬೇಡ ನಿನ್ನ. ಯಾಕೋ ಬೇಕು ನಾನು ನಿನ್ಗೆ ಹೀಗೆ ಕಷ್ಟ ಕೊಡೋದಿಕ್ಕ? ನೋಡಮ್ಮ, ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ, ಮಾತಾಡ್ಸಿ. ಕಾಂತಿ, ಹೇಗಿದೆಯಮ್ಮ? ಅಲ್ಲೇ ನಿಂತ್ಕೊಳ್ಳಿ. ನೀವಿಲ್ಲಿಗೆ ಯಾಕೆ ಬಂದ್ರಿ? ಯಾರು ನೋಡೋದಕ್ಕೆ ಬಂದ್ರಿ? ಕಾಂತಿ, ಯಾಕಮ್ಮ ಹೇಗೆ ಮಾತಾಡ್ತಿದ್ಯಾ? ನಮ್ಮ ಮಗಳು ನೋಡಕ್ ನಾವು ಬರ್ಬಾರ್ದಾ? ನಿಮ್ ಮಗಳ? ಯಾರು ನಿಮ್ ಮಗಳು? ನಿಮ್ಗಿರೋದು ಒಬ್ನೇ ಮಗ ಅಲ್ವಾ? ಮಗಳೆಲ್ಲಿದ್ದಾಳೆ? ಕಾಂತೆ, ನೋಡಿ, ಪದೇ ಪದೇ ನೀವು ನನ್ನನ್ನ ನೋಡಕ್ ಬರೋದು ನನಗಿಷ್ಟ ಇಲ್ಲ. ನನಗೆ ಯಾರು ಇಲ್ಲ. ಇದೇ ನನ್ನ ಮನೆ. ಇವರೇ ನನ್ನ ಅತ್ತೆ ಅಮ್ಮ ಎಲ್ಲ. ಯಾವಾಗ ನಾನು ಈ ಮನೆಗೆ ಸೊಸೆಯಾಗಿ ಬಂದೋ ಆಗ್ಲೇ ಎಲ್ಲ ಸಂಬಂಧಗಳು ಕಳ್ಕೊಂಡು ಬಂದಿದ್ದೀನಿ. ನಿಮ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಒಂದಷ್ಟು ವರ್ಷ ನನ್ನನ್ನ ಸಾಕಿದ್ದೀರ. ಅದಕ್ಕೆ ಪ್ರತಿಫಲವಾಗಿ ನಾನು ನಿಮ್ಮನೆಗೆ ಕೆಲಸ ಮಾಡಿದ್ದೀನಿ. ಅಲ್ಲಿಗೆ ಲೆಕ್ಕಾಚಾರ ಮುಗಿತು. ಸಂಬಂಧ ಅನುಬಂಧಿತ ಹೆಸರಲ್ಲಿ ಮತ್ತೆ ನನ್ನನ್ನ ನೋಡೋದಕ್ಕೆ ಬರಬೇಡಿ. ಕಾಂತಿ, ನಿಮ್ಮಪ್ಪ ನಿಮ್ಮಮ್ಮನೆ ನಿನ್ನ ದುಸ್ಥಿತಿಗೆ ಕಾರಣ. ನಿನ್ನವ್ರು ದತ್ತು ತಗೊಂಡು ಒಳ್ಳೆ ಕೆಲಸನೇ ಮಾಡಿರ್ಬೋದು, ಒಳ್ಳೆ ವಿದ್ಯಾನೂ ಕೊಡಿಸಿರ್ಬೋದು, ಚೆನ್ನಾಗೂ ಬೆಳೆಸಿರ್ಬೋದು. ಆದರೆ ನಿನ್ನ ಹತ್ರ ನಿಜ ಹೇಳಬೇಕಾಗಿತ್ತು. ನಾನು ಮನಸ್ಸು ಮಾಡಿದ್ರೆ ನಿನ್ನ ಜೀವನವೇ ಬದಲಾಗುತ್ತೆ. ನಿಮ್ಮ ಬಗ್ಗೆ ಗೌರವ ಇದೆ ಅಂತೆ. ತಪ್ಪು ನಂದೆ ಅಂತ ನನಗೆ ಗೊತ್ತಿದೆ. ನಾನು ಹೀಗೆ ಇರ್ತೀನಿ. ಯಾರ ಮೇಲೂ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಹೋಗಲ್ಲ. ಜಾಣರ ಲಕ್ಷಣ ಇದು. ಹೀಗೆ ಜಾಣರ ಥರ ಇದ್ರೆ ಜೀವ ಮಾನ ಎರಡು ಉಳಿಯುತ್ತೆ. ಇಲ್ಲದೆ ಹೋದ್ರೆ ಗೊತ್ತಲ್ಲ,